ವೀಕ್ಷಕರಿಗೆ ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 69ನೆಯ ಪದ್ಯದ ಬಳಿಕದ ವಚನ. ಅದು ಹೀಗಿದೆ: ಎಂಬುದು ಮರಾತಿ ಕಾಳಾನಳದಿದಕ್ಕೇನು ಚಿಂತಿಸಲು ಬೇಡ, ನೀ ನನ್ನ ಕಾಳಗಂ ಪರಗಿದ್ದು ನೋಡಿನೆಂದು ತಾನು ಭೀಮಸೆನ್ ದಿವ್ಯಶಾಸನಗಳನ್ನು ಕೊಂಡು ಪೂಣೆ ಪುಗುವ ರಾತಿ ಬಲಮಂ ಮಾರ್ಕೊಂಡು ತೆಗೆ ನೆರೆದಿಸೆ. ಎಂಬುದು ಇದನ್ನು ಬಿಡಿಸಿ ಹೀಗೆ ಓದಬಹುದು: ಎಂಬುದು ಅರಾತಿ ಕಾಲಾನಳಂ, ಇದಕ್ಕೆ ಏನು ಚಿಂತಿಸಲು ಬೇಡ, ನೀನು ಎನ್ನ ಕಾಳಗಮಂ ಪರಗೆದ್ದು ನೋಡಿ ಎಂದು ತಾನು ಭೀಮಸೇನನು ದಿವ್ಯಶರಾಸನಗಳನ್ನು ಕೊಂಡು ಪೂಣೆ ಪುಗುವ ಅರಾತಿ ಬಲಮಂ ಮಾರ್ಕೊಂಡು ತೆಗೆ ನೆರೆದಿಸೆ. ಹೀಗೆ ದ್ರುಪದನು ಎಂಬುದು ಹೇಳಲು ಅರಾತಿ ಕಾಳಾನಳ ಎನ್ನುವಂತಹ ಬಿರುದನ್ನು ಹೊತ್ತಂತ ಹರಿಕೇಸರಿಯು ಅವಾಗ ಅದಕ್ಕೇನು ಚಿಂತಿಸಲು ಬೇಡ, ಅದಕ್ಕೇನು ಚಿಂತಿಸುವುದು ಬೇಡ, ನೀವು ನನ್ನ ಕಾಳಗವನ್ನು ಬೆರಗಿದ್ದು ನೋಡಿ, ನೀವು ನನ್ನ ಕಾಳಗವನ್ನು ಹೊರಗಿದ್ದು ನೋಡಿ, ನನಗೇನು ಬೆಂಬಲ ಕೊಡೋದು ಬೇಡ, ಹೊರಗಿದ್ದು ನೋಡಿ ಎಂದು ತಾನು ಭೀಮಸನು ದಿವ್ಯಶರಾಸನಗಳನ್ನು ಕೊಂಡು ಪೂಣೆ, ಅರ್ಜುನ ಮತ್ತು ಭೀಮಸನ ಇಬ್ಬರೂ ಕೂಡ ದಿವ್ಯ ಶರಾಸಗಳನ್ನು ಕೊಂಡು ಪ್ರತಿಜ್ಞೆಯನ್ನು ಮಾಡಲು ಪುಗು ಅರಾತಿಗಳನ್ನು ಮಾರ್ಕೊಂಡು ಪ್ರವೇಶ ಮಾಡುತ್ತಿರುವಂಥ ಎದುರಾಗುತ್ತಿರುವಂಥ ವೈರಿ ಬಲವನ್ನು ಮಾರ್ಕೊಂಡು ಎದುರಾಗಿಸಿ ತೆಗೆದು ಅಂದರೆ ಅವರನ್ನು ಎದುರಿಸಿ ಬಾಣಗಳನ್ನು ಪ್ರಯೋಗ ಮಾಡುತ್ತಾ ಇರಲು